ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗೆಳೆಯ ರಮೇಶ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದ ಮುಖಾಂತರ ನಾನು ನಿಮಗೆ ಏನು ತಿಳಿಸ್ಕೊಡ್ತೀನಿ ಅಂದರೆ ಸ್ನೇಹಿತರೆ, EPF ನಲ್ಲಿ ಬ್ಯಾಂಕ್ KYC ಅನ್ನ ಅಪ್ಡೇಟ್ ಮಾಡಿದಂಥ ಸಂದರ್ಭದಲ್ಲಿ ಆ ಬ್ಯಾಂಕ್ KYC ಅನ್ನ ಯಾವ ರೀತಿಯಾಗಿ ಅಪ್ಡೇಟ್ ಮಾಡಲಾಗುತ್ತದೆ, ಅಂದರೆ ಯಾವ ರೀತಿಯಾಗಿ ಅಪ್ರೂವಲ್ ಮಾಡಲಾಗುತ್ತದೆ ಎಂಬ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನೀವು ನನಗೆ ಕಾಮೆಂಟ್ ಮೂಲಕ ಸರ್ ಬ್ಯಾಂಕ್ KYCಗೆ ಸಂಬಂಧಪಟ್ಟಂತೆ ವಿಡಿಯೋದ ಮುಖಾಂತರ ನಮಗೆ ಮಾಹಿತಿಯನ್ನು ತಲುಪಿಸಿ ಸರ್ ಅನ್ನೋ ಉದ್ದೇಶದಿಂದ ಆ ಬ್ಯಾಂಕ್ KYCಯ ಪ್ರೊಸೆಸ್ ಯಾವ ರೀತಿಯಾಗಿ ಕಂಪ್ಲೀಟ್ ಆಗುತ್ತೆ ಎಂಬ ಸಂಪೂರ್ಣ ಮಾಹಿತಿಯನ್ನು ನಾನು ಈ ವಿಡಿಯೋದ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದಕ್ಕೆ ನಾನು ಮುಂಚೆ ನೀವು ಏನು ಮಾಡಬೇಕಾಗುತ್ತೆ ಅಂದರೆ ಸ್ನೇಹಿತರೆ, ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದು ಮತ್ತೆ ನನ್ನ ಚಾನಲ್ ಏನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಮತ್ತೆ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಾಮೆಂಟ್ ಮೂಲಕ ನನ್ನ ಕೇಳ್ಬೋದು ಸ್ನೇಹಿತರೆ. ನಾನು ಪ್ರತಿಯೊಂದು ಕಾಮೆಂಟ್ ನಿಮಗೆ ಆನ್ಸರ್ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, EPF ಅಲ್ಲಿ ಬ್ಯಾಂಕ್ KYC ಅನ್ನ ಯಾವ ರೀತಿಯಾಗಿ ಅನುಮೋದನೆ ಮಾಡಲಾಗುತ್ತೆ ಅಂದರೆ ನಿಮಗೆ ಆಲ್ಮೋಸ್ಟ್ ಆಲ್ ಗೊತ್ತಿರಬಹುದು. ಓಕೆ ಸ್ನೇಹಿತರೆ, ನೀವು EPF ಅಲ್ಲಿ ಲಾಗಿನ್ ಆದಂಥ ಸಂದರ್ಭದಲ್ಲಿ ಮೊದಲಿಗೆ ಏನು ಮಾಡ್ತೀರಿ, ನಿಮ್ಮ ಬ್ಯಾಂಕ್ KYC ಅನ್ನ ಅಪ್ಡೇಟ್ ಮಾಡ್ತೀರಿ ಸ್ನೇಹಿತರೆ. ಓಕೆ, ಬ್ಯಾಂಕ್ KYC ಅಪ್ಡೇಟ್ ಮಾಡಿದಂಥ ಸಂದರ್ಭದಲ್ಲಿ ನಮಗೆ ಫಸ್ಟ್ಗೆ ಬರ್ತಕ್ಕಂಥ ಆಪ್ಷನ್ಸ್ ಏನಂದರೆ ವೆರಿಫಿಕೇಶನ್ ಅಂಡರ್ ಪ್ರೊಸೆಸ್ ಸ್ನೇಹಿತರೆ. ಓಕೆ, ವೆರಿಫಿಕೇಶನ್ ಇಲ್ಲಿ ಡಿಸ್ಪ್ಲೇದಲ್ಲಿ ಕಾಣ್ತಿಲ್ಲ. ಈ ವೆರಿಫಿಕೇಶನ್ ಅಂಡರ್ ಪ್ರೊಸೆಸ್ ಅಂತ ನೀವೇನು ಭಾವಿಸಿದ್ರಿ ಅಂದರೆ ಸ್ನೇಹಿತರೆ, ಈ ವೆರಿಫಿಕೇಶನ್ ಅಂಡರ್ ಪ್ರೊಸೆಸ್ ಏನಿದೆಯಲ್ಲ, ಇದಾದ ತಕ್ಷಣ ನಮ್ಮ ಬ್ಯಾಂಕ್ KYC ಅನುಮೋದನೆ ಆಗ್ಬೋದು ಅಂತ ನೀವು ಭಾವಿಸಿದ್ರೆ ಅದು ತಪ್ಪು ಸ್ನೇಹಿತರೆ. ಓಕೆ, ನಾವು ಬ್ಯಾಂಕ್ KYC ಅನ್ನ ಅನುಮೋದನೆ ಮಾಡಿದಂಥ ಫಸ್ಟ್ ಸ್ಟೆಪ್ ಏನಿದೆಲ್ಲ ವೆರಿಫಿಕೇಶನ್ ಅಂಡರ್ ಪ್ರೊಸೆಸ್ ಅನ್ನೋದೇನಲ್ಲ, ನಿಮಗೆ ಈ ತರಾಗಿ ನೀವು EPF ಲಾಗಿನ್ ಒಳಗೆ ನೋಡ್ಬೋದು ಸ್ನೇಹಿತರೆ. ಈ ವೆರಿಫಿಕೇಶನ್ ಅಂಡರ್ ಪ್ರೊಸೆಸ್ ನ ಮಾಹಿತಿ ಏನಪ್ಪ ಅಂದ್ರೆ ಸ್ನೇಹಿತರೆ, EPF ಅಲ್ಲಿ ಇರ್ತಕ್ಕಂಥ ನಿಮ್ಮ ನೇಮ್ ಮತ್ತೆ ಫಾದರ್ ನೇಮ್ ಏನಿದೆಯಲ್ಲ ಅದು ಬ್ಯಾಂಕ್ ಪಾಸ್ಬುಕ್ ಅಲ್ಲಿ ಕೂಡ ಸರಿಯಾಗಿ ಇರಬೇಕಾಗುತ್ತೆ. ಅಂದ್ರೆ ಬ್ಯಾಂಕ್ ಪಾಸ್ಬುಕ್ ಒಳಗಡೆ ನಿಮ್ಮ ಆಧಾರ್ ಕಾರ್ಡ್ ನಮೂದನೆ ಅಂದ್ರೆ ಆಧಾರ್ ಕಾರ್ಡ್ ಅಪ್ಡೇಟ್ ಕಂಪಲ್ಸರಿ ಆಗಿರ್ಬೇಕು ಸ್ನೇಹಿತರೆ. ಅವಾಗ ಏನಾಗುತ್ತೆ ಅಂದ್ರೆ ಈ ನೀವು ಮಾಡಿದಂತ ಅಂದ್ರೆ EPF ಅಲ್ಲಿ ಅಪ್ಡೇಟ್ ಮಾಡಿದಂತ ಬ್ಯಾಂಕ್ KYCಯು ನಿಮ್ಮ ಬ್ಯಾಂಕ್ಗೆ ತಲುಪುತ್ತೆ ಸ್ನೇಹಿತರೆ. ಓಕೆ, ಆ ಬ್ಯಾಂಕ್ ಒಳಗಡೆ ಇರ್ತಕ್ಕಂಥ ನಿಮ್ಮ ಡೀಟೇಲ್ಸ್, ಓಕೆ, ನಿಮ್ಮ ನೇಮ್ ಮತ್ತೆ ನಿಮ್ಮ ಫಾದರ್ ನೇಮ್ ಏನು ಆಧಾರ್ ಕಾರ್ಡ್ ಒಳಗೆ ಏನಿದೆಯಲ್ಲ ಅದೇ ತರ ಡೀಟೇಲ್ಸ್ ನಮ್ಮ EPF ಒಳಗಡೆ ಮತ್ತೆ ಬ್ಯಾಂಕ್ KYC ಒಳಗಡೆ ಕರೆಕ್ಟ್ ಆಗಿ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿಂದ ಮತ್ತೆ ಎಲ್ಲಿಗೆ ಹೋಗುತ್ತೆ ಅಂದ್ರೆ ನಿಮ್ಮ HR ಡಿಪಾರ್ಟ್ಮೆಂಟ್ಗೆ ಹೋಗುತ್ತೆ ಸ್ನೇಹಿತರೆ. ಓಕೆ, ಇವೆರಡು ಕರೆಕ್ಟ್ ಇದ್ದಾಗ ಮಾತ್ರ HR ಡಿಪಾರ್ಟ್ಮೆಂಟ್ಗೆ ಹೋಗುತ್ತೆ. ಇಲ್ಲಿ ಏನಾದರೂ ನಿಮ್ಮ ನೇಮ್ ಒಳಗಡೆ ಸ್ಪೆಲ್ಲಿಂಗ್ ಆಗಿರ್ಬೋದು, ನಿಮ್ದು ಯಾವುದಾದ್ರೂ ಒಂದು ತೊಂದರೆ ಇದ್ದಂಥ ಸಂದರ್ಭದಲ್ಲಿ ನೇಮ್ ಮಿಸ್ ಮ್ಯಾಚ್ ಅಂತ ಹೇಳಿ ನಿಮ್ಮ ಬ್ಯಾಂಕ್ KYC ಫಸ್ಟ್ ಸ್ಟೆಪ್ ಅಲ್ಲೇ ರಿಜೆಕ್ಟ್ ಆಗುತ್ತೆ ಸ್ನೇಹಿತರೆ. ಓಕೆ, ಇಲ್ಲಿ ಡಿಸ್ಪ್ಲೇದಲ್ಲಿ ನೀವು ನೋಡ್ತಿದ್ರಲ್ಲ ಈ ರೀತಿಯಾಗಿ ನಿಮ್ಮ ಫಸ್ಟ್ ಸ್ಟೆಪ್ ಏನಿದೆಲ್ಲ ಬ್ಯಾಂಕ್ KYC ಅಪ್ಡೇಟ್ ಮಾಡಿದಂಥ ಸಂದರ್ಭದಲ್ಲಿ ರಿಜೆಕ್ಟೆಡ್ ಡ್ಯೂ ಟು ನೇಮ್ ಮಿಸ್ ಮ್ಯಾಚ್ ಅಂತ ಏನಾದ್ರು ನೇಮ್ ಮಿಸ್ ಮ್ಯಾಚ್ ಆಗಿರುವ ಕಾರಣ ನಿಮ್ಮ ಬ್ಯಾಂಕ್ KYC ಅನ್ನ ತಿರಸ್ಕರಿಸಲಾಗಿದೆ ಅನ್ನೋ ರೀತಿಯಾಗಿ ರಿಜೆಕ್ಟ್ ರೀಸನ್ ನಿಮಗೆ ಅಲ್ಲಿ ಶೋ ಆಗುತ್ತೆ ಸ್ನೇಹಿತರೆ. ಓಕೆ, ಇದು ಫಸ್ಟ್ ಸ್ಟೆಪ್. ಇಲ್ಲಿ ರಿಜೆಕ್ಟ್ ಆದಂತ ವ್ಯಕ್ತಿಗಳು ಏನ್ ಮಾಡ್ಬೇಕಪ್ಪ ಅಂದ್ರೆ ನೀವು ಆಧಾರ್ ಕಾರ್ಡ್ ಮತ್ತೆ ಬ್ಯಾಂಕ್ ಪಾಸ್ಬುಕ್ ನ ನೀವು ಪರಿಶೀಲನೆ ಮಾಡಬೇಕಾಗುತ್ತೆ. ಇದು ಫಸ್ಟ್ ಸ್ಟೆಪ್ ಸ್ನೇಹಿತರೆ. ಓಕೆ, ಆ ಎರಡನೇ ಸ್ಟೆಪ್ ಏನಪ್ಪಾ ಅಂದ್ರೆ EPF ಒಳಗಡೆ ವೆರಿಫಿಕೇಶನ್ ಅಂಡರ್ ಪ್ರೊಸೆಸ್ ಕಂಪ್ಲೀಟ್ ಆದಂತ ಸಂದರ್ಭದಲ್ಲಿ ನೆಕ್ಸ್ಟ್ ಏನ್ ಬರುತ್ತೆ ಸ್ನೇಹಿತರೆ, ಪೆಂಡಿಂಗ್ ಎಟ್ ಎಂಪ್ಲಾಯರ್. ಓಕೆ, ನಾವು ಬ್ಯಾಂಕ್ KYC ನ ಅನುಮೋದನೆ ಮಾಡಿದಂಥ ಸಂದರ್ಭದಾಗ ಏನಾಗುತ್ತಪ್ಪ ಅಂದ್ರೆ EPF ಬ್ಯಾಂಕ್ ವೆರಿಫಿಕೇಶನ್ ಆದ ನಂತರ ನಮ್ಮ EPF HR ಅಂದ್ರೆ ನಮ್ಮ ಬ್ಯಾಂಕ್ KYC ಏನಿದಿಲ್ಲ ನಮ್ಮ ಕಂಪನಿ HR ಡಿಪಾರ್ಟ್ಮೆಂಟ್ಗೆ ತಲುಪುತ್ತೆ ಸ್ನೇಹಿತರೆ. ಓಕೆ, ನಮ್ಮಲ್ಲಿ ಅಂದ್ರೆ EPF ಡಿಪಾರ್ಟ್ಮೆಂಟ್ ಕಡೆಯಿಂದ ಕೊಟ್ಟಂತ DSC ಕಡೆಯಿಂದ ಅಂದ್ರೆ ಡಿಜಿಟಲ್ ಸಿಗ್ನೇಚರ್ ಅಥಾರಿಟಿ ಈ ತರ ಒಂದು ಪ್ರೊಸೆಸ್ ಮೂಲಕ ಅಂದ್ರೆ ನಮ್ಮ HR ಡಿಪಾರ್ಟ್ಮೆಂಟ್ ಕಡೆಯಿಂದ ಮಾತ್ರ ಅದನ್ನ ಅನುಮೋದನೆ ಮಾಡಕ್ಕೆ ಚಾನ್ಸಸ್ ಇದೆ ಸ್ನೇಹಿತರೆ. ಅದು ಬಿಟ್ಟು ಮತ್ತೆ ನಾವು ಏನಾದ್ರು ಅಪ್ರೂವಲ್ ಕೊಡ್ಬೋದಾ ಸರ್, ನಾವೇನಾದ್ರು ಮಾಡ್ಬೇಕಿದೆಲ್ಲ ಏನೂ ಇಲ್ಲ. ಓಕೆ, ನಮ್ಮ ಎಂಪ್ಲಾಯರ್ ಕಡೆಯಿಂದ ಅನುಮೋದನೆ ಆದ ತಕ್ಷಣ ಏನಾಗುತ್ತಾ ಅಪ್ರೂವ್ಡ್ ಬೈ DSC ಅಂತ ಹೇಳಿ ನಮ್ಮ ಬ್ಯಾಂಕ್ KYCಯು ಅನುಮೋದನೆ ಆಗುತ್ತೆ ಸ್ನೇಹಿತರೆ. ಈ ತರ ಅನುಮೋದನೆ ಆದಂತ ಸಂದರ್ಭದಾಗ ಮಾತ್ರ ನಾವು ನೆಕ್ಸ್ಟ್ ಕ್ಲೈಮ್ ಪ್ರೊಸೆಸ್ ನ ಮತ್ತೆ ಟ್ರಾನ್ಸ್ಫರ್ ಪ್ರೊಸೆಸ್ ನ ಕಂಪ್ಲೀಟ್ ಮಾಡಕ್ಕೆ ಚಾನ್ಸಸ್ ಇದೆ ಸ್ನೇಹಿತರೆ. ಇದು ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ನಿಮ್ಗೆ ಏನ್ ಡೌಟ್ ಅಂದ್ರೆ ನಮ್ಮ ಬ್ಯಾಂಕ್ KYC ಅನ್ನ EPF ಆಫೀಸ್ ಏನಾದ್ರು ಅಪ್ರೂವಲ್ ಕೊಡೋ ಚಾನ್ಸಸ್ ಇದೆಯಾ ಸರ್ ಅಂತ ಕೇಳ್ತಿದ್ರಿ. ಓಕೆ, ಇಲ್ಲ, ಆ ಥರ ಏನಿಲ್ಲ. ಮೊದಲನೇದಾಗಿ ಏನಾಗುತ್ತೆ ಅಂದರೆ EPF ನಾವು ಬ್ಯಾಂಕ್ KYC ಮಾಡಿದಂಥ ಸಂದರ್ಭದಲ್ಲಿ ಬ್ಯಾಂಕ್ ಒಳಗಡೆ ವೆರಿಫಿಕೇಶನ್ ಆದ ನಂತರ ನಮ್ಮ HR ಡಿಪಾರ್ಟ್ಮೆಂಟ್ ಏನಿದಾರಲ್ಲ HR ಡಿಪಾರ್ಟ್ಮೆಂಟ್ಗೆ ಅಪ್ರೂವಲ್ಗೆ ಹೋದಂಥ ಸಂದರ್ಭದಲ್ಲಿ ಅವರು ಅಪ್ರೂವಲ್ ಕೊಡೋ ತನಕ ನಮ್ಮ ಬ್ಯಾಂಕ್ KYCಯು ಯಾವುದೇ ರೀತಿಯಾಗಿ ಅನುಮೋದನೆ ಮಾಡಲ್ಪಡಲ್ಲ. ಓಕೆ, ನೋಡಿದ್ರಲ್ಲ ಸ್ನೇಹಿತರೆ, ಅಂದರೆ ನಿಮಗಿರುವಂತಕ್ಕಂಥ ಡೌಟ್ ಈ ಸಣ್ಣ ವಿಡಿಯೋದ ಮುಖಾಂತರ ನಾನು ನಿಮಗೆ
ತಿಳಿಸಿದ್ದೀನಿ. ಓಕೆ, ನಮ್ಮ ಬ್ಯಾಂಕ್ KYC ಅನ್ನ ಯಾವುದೇ EPF ಆಫೀಸ್ ಆಯಿತು ಮತ್ತೆ ಬ್ಯಾಂಕ್ ಕಡೆಯಿಂದ ಆಯಿತು ಅನುಮೋದನೆ ಮಾಡಲ್ಪಡಲ್ಲ. ಅದಕ್ಕೋಸ್ಕರ ನೀವು ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ನಿಮ್ಮ ಬ್ಯಾಂಕ್ KYCಯು ಓಕೆ, ನಿಮ್ಮ ಬ್ಯಾಂಕ್ KYCಯು ಪೆಂಡಿಂಗ್ ಏನಾದರೂ ಇದ್ರೆ ನಿಮ್ಮ HR ಡಿಪಾರ್ಟ್ಮೆಂಟ್ನ ಸಂಪರ್ಕಿಸುವ ಮೂಲಕ ಅದನ್ನ ಅಪ್ರೂವಲ್ ಮಾಡ್ಕೋಬಹುದು ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಬ್ಯಾಂಕ್ KYCಯ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದ ಮುಖಾಂತರ ನಾನು ನಿಮ್ಮ ಮುಂದೆ ತಲುಪಿಸ್ತೀನಿ ಸ್ನೇಹಿತರೆ. ನೀವೇನಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಇನ್ನೊಂದು ಟೈಮ್ ಹೇಳ್ತೀನಿ, ನನ್ನ ಚಾನಲ್ ಏನು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಈ ವಿಡಿಯೋ ಏನಾಗಿದ್ರೆ ನಿಮಗೆ ಈ ವಿಡಿಯೋ ಏನಾದರೂ ನಿಮಗೆ ಲೈಕ್ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ ಸ್ನೇಹಿತರೆ. ಶುಭ ದಿನ, ಧನ್ಯವಾದಗಳು.